ಅಲ್ಫಾ ರೋಮಿಯೋ ರಿಜೆಕ್ಷನಿಂದ ಫೆರಾರಿ ಹುಡ್ತು, ಫೆರಾರಿ ರಿಜೆಕ್ಷನಿಂದ ಲಂಬೋರ್ಗಿನಿ ಹುಡ್ತು, ಲಂಬೋರ್ಗಿನಿ ರಿಜೆಕ್ಷನಿಂದ ಪಗಾನಿ ಹುಡ್ತು. ನಿಮ್ಮ ಲೈಫಲ್ಲಿ ರಿಜೆಕ್ಷನ್ ಬಂತು ಅಂತ ಫೀಲ್ ಮಾಡ್ತಿದ್ದೀರಾ? ಈ 3 ಕತೆ ಹೇಳ್ತೀನಿ, ಕ್ಲೀನಾಗಿ ಕೇಳಿ. ಬಿಕಾಸ್ ಸಮ್ಟೈಮ್ ರಿಜೆಕ್ಷನ್ ಈಸ್ ದ ಬಿಗಿನಿಂಗ್ ಆಫ್ ಯುವರ್ ಬಿಗ್ಗೆಸ್ಟ್ ಸಕ್ಸಸ್. 1920ಯಲ್ಲಿ ಎನ್ಝೋನವರು ಅಲ್ಫಾ ರೋಮಿಯೋಗೆ ರೇಸ್ ಡ್ರೈವರ್ ಆಗಿ ಜಾಯ್ನ್ ಆಗ. ಆಮೇಲೆ ಅವರಿಗೆ ರೇಸಿಂಗ್ ಡಿವಿಷನ್ ನ ಮ್ಯಾನೇಜ್ ಮಾಡೋ ಕೆಲಸ ಸಿಗುತ್ತೆ. ಅವರ ವಿಷನ್ ಮತ್ತೆ ಅವರ ಐಡಿಯಾಸ್ನ ಆ ಕಂಪ್ನಿಲಿ ಇಂಪ್ಲಿಮೆಂಟ್ ಮಾಡಕ್ ಬಿಡಲೇ ಇಲ್ಲ, ಯಾಕಂದ್ರೆ ಇಂಟರ್ನಲ್ ಕಾರ್ಪೊರೇಟ್ ಪಾಲಿಟಿಕ್ಸ್. ಸೊ ಇದರಿಂದ ಬೇಜಾರಾಗಿ ಇವರು ಕಂಪ್ನಿನ ರಿಸೈನ್ ಮಾಡ್ತಾರೆ. ಆಮೇಲೆ ಇವರು ಆಟೋ ಅವಿಯೋ ಕಾಸ್ಟ್ರೋನಿ ಅಂತ ಒಂದು ಕಂಪ್ನಿ ಶುರು ಮಾಡ್ತಾರೆ. ಅದೇ ಇವತ್ತಿನ ಫೆರಾರಿ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಎನ್ಝೋ ಫೆರಾರಿ. ಆಮೇಲೆ 1963ಯಲ್ಲಿ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರ್ ಆದ ಫೆರುಶಿಯೋ ಲಂಬೋರ್ಗಿನಿ ತುಂಬ ಫೆರಾರಿಸ್ನ ಓನ್ ಮಾಡ್ತಾರೆ. ಬಟ್ ಫೆರಾರಿದು ಕ್ಲಚ್ ತುಂಬ ಪ್ರಾಬ್ಲಮ್ ಇರುತ್ತೆ. ಅದ್ರ ಬಗ್ಗೆ ಎನ್ಝೋ ಫೆರಾರಿ ಹತ್ರ ಮಾತಾಡಿ ಒಂದು ಕೊಲಾಬರೇಷನ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ಬಟ್ ಎನ್ಝೋ ಫೆರಾರಿ, ನೀನು ಟ್ರ್ಯಾಕ್ಟರ್ ಮಾಡು, ಕಾರ್ ಮಾಡೋದು ನನಗೆ ಗೊತ್ತು ಅಂತ ಹಿಮ್ಲೇಟ್ ಮಾಡ್ತಾರೆ. Ferrari, Lamborghini, you make the best cars in the world. Go back to your tractors, father. ಅದು ಫೆರುಶಿಯೋಗೆ ತುಂಬ ಹರ್ಟ್ ಆಗುತ್ತೆ. ಸೊ ಇವರು ಸ್ಪೋರ್ಟ್ಸ್ ಕಾರ್ಸ್ ಮ್ಯಾನುಫ್ಯಾಕ್ಚರಿಂಗ್ನ ಶುರು ಮಾಡ್ತಾರೆ. ಆ್ಯಂಡ್ ದಟ್ಸ್ ಹೌ ಆಟೋಮೊಬಿಲಿ ಲಂಬೋರ್ಗಿನಿ ಬಾರ್ನ್. ಆಮೇಲೆ 1992ಅಲ್ಲಿ ಫೆರುಶಿಯೋ ಪಗಾನಿ ಅವರು ಲಂಬೋರ್ಗಿನಿಲಿ ಕೆಲಸ ಮಾಡ್ತಿರ್ತಾರೆ. ನಾವು ಕಾರ್ಬನ್ ಫೈಬರಲ್ಲಿ ಎಂಟೈರ್ ವೆಹಿಕಲ್ನ ಮಾಡಬೇಕು ಅಂತ ಹೇಳಿ ಸಜೆಷನ್ ಮಾಡ್ತಾರೆ. ಬಟ್ ಲಂಬೋರ್ಗಿನಿ ಇವರ ಸಜೆಷನ್ನ ರಿಜೆಕ್ಟ್ ಮಾಡುತ್ತೆ. ಇವರ ಗ್ರೌಂಡ್ ಬ್ರೇಕಿಂಗ್ ಐಡಿಯಾಸ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿ ಇವರು ಬೇಜಾರಾಗಿ ಕಂಪ್ನಿನ ರಿಸೈನ್ ಮಾಡ್ತಾರೆ. ಆಮೇಲೆ ಅವರು ತಮ್ಮದೇ ಡಿಸೈನ್ ಕನ್ಸಲ್ಟೆನ್ಸಿನ ಶುರು ಮಾಡ್ತಾರೆ. ಬರೋಬ್ಬರಿ 7 ವರ್ಷ ಒಂದು ಹೈಪರ್ ಕಾರ್ ಡಿಸೈನ್ ಮಾಡೋದ್ಮೇಲೆ ವರ್ಕ್ ಮಾಡ್ತಾರೆ. ಅದ್ರ ರಿಸಲ್ಟೇ ಪಗಾನಿ ಆಟೋಮೊಬಿಲಿ. ಇವತ್ತು ಇದು ವರ್ಲ್ಡ್ನ ಮೋಸ್ಟ್ ಎಕ್ಸ್ಕ್ಲೂಸಿವ್ ಹೈಪರ್ ಕಾರ್ ಬ್ರ್ಯಾಂಡ್ ಅಲ್ಲಿ ಒಂದು. ಸೊ ನೆಕ್ಸ್ಟ್ ಟೈಮ್ ಯಾರು ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರೆ, ಡೋಂಟ್ ಆಸ್ಕ್ ವೈ ಮೀ, ಆಸ್ ವಾಟ್ ಕ್ಯಾನ್ ಐ ಬಿಲ್ಡ್ ಬಿಕಾಸ್ ಆಫ್ ದಿಸ್. ಯಾಕಂದ್ರೆ ಕೆಲವೊಂದ್ಸರಿ ರಿಜೆಕ್ಷನ್ ನಿಮ್ಮ ಡೋರ್ನ ಕ್ಲೋಸ್ ಮಾಡಲ್ಲ, ನಿಮಗೆ ಒಂದು ಹೊಸ ಡೋರ್ನ ಓಪನ್ ಮಾಡುತ್ತೆ. ಇದೇ ರೀತಿ ಬಿಸ್ನೆಸ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ.